ವೆಲ್ಕಮ್ ಟು ವಿದ್ಯಾಪಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲನೇ ಪ್ರಶ್ನೆ, ಈ ಕೆಳಗಿನ ಯಾವ ವಿದ್ವಾಂಸ ರಾಮಾಯಣವನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಿದನು ಅಂತ ಕೊಟ್ಟಿದ್ದಾರೆ ನೋಡಿ. ಆಪ್ಷನ್ ಸಿ ಬದೌನಿ, ರೈಟ್ ಆನ್ಸರ್. ನೆಕ್ಸ್ಟ್ ಅದೇ ರೀತಿ ಎರಡನೇ ಪ್ರಶ್ನೆ, ಔರಂಗಜೇಬನ ಕಾಲದ ಯಾವ ದಂಗೆ ಕೃಷಿಕ ಹಿನ್ನೆಲೆಯನ್ನು ಒಳಗೊಂಡಿತ್ತು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಜಾಟರು ಮತ್ತು ಸತ್ನಾಮಿಯರು. ನೆಕ್ಸ್ಟ್ ಅದೇ ರೀತಿಯಾಗಿ ಮೂರನೇ ಪ್ರಶ್ನೆ, ಈ ಕೆಳಗಂಡ ಯಾವ ಬೆಳೆಯು ಪರಿಚಯ ಮೊಘಲರ ಒಂದು ಕೃಷಿಯಲ್ಲಿ ಅಸಾಧಾರಣ ಬದಲಾವಣೆ ತಂದಿತ್ತು ಕೊಟ್ಟಿದ್ದು ನೋಡಿ. ಆಪ್ಷನ್ ಬಿ ತಂಬಾಕು. ನೆಕ್ಸ್ಟ್ ಅದೇ ರೀತಿಯಾಗಿ ನಾಲ್ಕನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದಲ್ಲಿ ಕೈಕೊಳರು ಏನೆಂದು ಕರೀತಾರೆ ಅಂತ ಕೊಟ್ಟಿದ್ರೆ ಇವರನ್ನು ಪ್ರಭಾವಶಾಲಿ ನೇಕಾರರು ಅಂತೇಳಿ ಕರೀತಾರೆ ನೋಡಿ. ನೆಕ್ಸ್ಟ್ ವಿಜಯನಗರ ಅರಸರ ಕಾಲದಲ್ಲಿ ವರಂ ಮಂದಿರ ಅಂತ ಕೊಟ್ಟಿದ್ದಾರೆ. ವರಂ ಮಂದಿರ ಇದು ಕೃಷಿ ಉತ್ಪಾದನೆಯನ್ನು ಭೂಮಾಲೀಕ ಮತ್ತು ಕೃಷಿ ಕಾರ್ಮಿಕ ಹಂಚಿಕೊಳ್ಳುವಂತಹ ಪದ್ಧತಿಯಾಗಿದೆ. ನೆಕ್ಸ್ಟು ಸೈಯದ್ ಒಂದು ವಂಶದ ಸ್ಥಾಪಕರು. ಆಪ್ಷನ್ ಎ ಕಿಜರ್ ಖಾನ್ ನೋಡಿ. ನೆಕ್ಸ್ಟ್ ಅದೇ ರೀತಿಯಾಗಿ ಏಳನೇ ಪ್ರಶ್ನೆ, ಉಪರಾಷ್ಟ್ರ ಅಧ್ಯಕ್ಷರ ಬಗ್ಗೆ ಕೊಟ್ಟಿದ್ದಾರೆ ನೋಡಿ. ಇದಕ್ಕೆ ರೈಟ್ ಆನ್ಸರ್ 1, 2 ಮತ್ತು 4 ಮಾತ್ರ. ಒಂದು ನಿಮಿಷ. ಮೊದಲನೇದಾಗಿ ಮೂಲ ಸಂವಿಧಾನದಲ್ಲಿ ಜಂಟಿ ಸಭೆಯ ಮೂಲಕ ಇವರನ್ನು ಆಯ್ಕೆ ಮಾಡಲು ನೇಮವಿತ್ತು. ಇದು ರೈಟ್ ಆನ್ಸರ್. ಎರಡನೇದಾಗಿ ಅಧಿಕಾರಾವಧಿಯಲ್ಲಿ ನಿಧನರಾದ ಪ್ರಥಮರು ಕೃಷ್ಣಕಾಂತ್ ನೋಡಿ. ಅದೇ ರೀತಿಯಾಗಿ ಆಪ್ಷನ್ 4, ಇವರ ಪದಚ್ಯುತಿಗೆ ಯಾವುದೇ ಕಾರಣ ನಿಶ್ಚಯಿಸಿಲ್ಲ. ಇದು ಕೂಡ ರೈಟ್ ಆಗಿದೆ. ನೆಕ್ಸ್ಟ್ ಪ್ರಶ್ನೆ, 8ನೇ ಪ್ರಶ್ನೆ, ಭಾರತೀಯ ನ್ಯಾಯಾಂಗ ವ್ಯವಸ್ಥೆ ಕುರಿತು ಕೊಟ್ಟಿದ್ದಾರೆ ನೋಡಿ. ಇದು ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಯಾಗಿದೆ. ಎರಡನೇದಾಗಿ ನ್ಯಾಯಿಕ ವಿಮರ್ಶೆಯ ಒಂದು ಸ್ವಯಂ ಪ್ರೇರಿತ ಅಧಿಕಾರವಲ್ಲ. ಅದೇ ರೀತಿಯಾಗಿ ಆಪ್ಷನ್ 3, ಮೂಲ ವ್ಯಾಪ್ತಿಯ ಮೊಕದ್ದಮೆಗಳನ್ನು ಬೇರೆ ನ್ಯಾಯಾಲಯಗಳು ಕೈಗೆತ್ತಿಕೊಳ್ಳುವಂತಿಲ್ಲ. 3 ಕೂಡ ಏನಾಗಿದೆ ರೈಟ್ ಆನ್ಸರ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿಯಾಗಿ ಸೇವಾ ಆಯೋಗಗಳ ಕುರಿತು ತಪ್ಪಾದ ಹೇಳಿಕೆ ಗುರುತಿಸಿ ಅಂತ ಕೊಟ್ಟಿದ್ದು ನೋಡಿ. ಮೊದಲನೇದಾಗಿ ರೈಟ್ ಆನ್ಸರ್ ನೋಡೋಣ. ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ಅಧಿಕಾರಾವಧಿ 6 ವರ್ಷ ಮತ್ತು 65 ವರ್ಷ. ಕರೆಕ್ಟ್ ಇದೆ ನೋಡಿ. ಆಪ್ಷನ್ ಸಿ, ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರು ರಾಜ್ಯಪಾಲರಿಂದ ನೇಮಕವಾದರೂ ರಾಷ್ಟ್ರಪತಿಗಳಿಂದ ಪದಚ್ಯುತಿಗೊಳ್ಳುತ್ತಾರೆ. ಇದು ಕೂಡ ಸರಿಯಾಗಿದೆ ನೋಡಿ. ಅದೇ ರೀತಿಯಾಗಿ ಕೇಂದ್ರ ಲೋಕಸೇವಾ ಆಯೋಗದ ಒಂದು ಬಡ್ತಿ ನೀಡಲು ಅನುಸರಿಸಬೇಕಾದ ನಿಯಮಗಳ ಕುರಿತು ಸರ್ಕಾರಕ್ಕೆ ಸಲಹೆ ನೀಡುತ್ತದೆ. ಇದು ಕೂಡ ರೈಟ್ ಆನ್ಸರ್. ಇಲ್ಲಿ ಇದೊಂದು ಸಂವಿಧಾನಿಕ ಸಂಸ್ಥೆ ಅಂತ ಕೊಟ್ಟಿದ್ದಾರೆ ನೋಡಿ. ಜಂಟಿ ಲೋಕಸೇವಾ ಆಯೋಗ ಇದೊಂದು ಸಂವಿಧಾನಿಕ ಸಂಸ್ಥೆ ಕೊಟ್ಟಿದ್ದಾರೆ. ಇದು ತಪ್ಪಾಗಿರ್ತಕ್ಕಂಥ ಹೇಳಿಕೆಯಾಗಿದೆ. ನೆಕ್ಸ್ಟ್ ಪ್ರಶ್ನೆ, 10ನೇ ಪ್ರಶ್ನೆ, ಪರಮಾಣು ಒಂದರಲ್ಲಿ ಕಕ್ಷೆಗಳನ್ನು ತುಂಬುವ ಕ್ರಮ ಈ ಒಂದು ನಿಯಮವನ್ನು ಆಧರಿಸಿದೆ ಅಂತ ಕೊಟ್ಟಿದ್ದು ನೋಡಿ. ಇದಕ್ಕೆ ಸರಿಯಾದ ಆಪ್ಷನ್ ಡಿ ಪೌಲಿಯ ಎಕ್ಸ್ಕ್ಲೂಷನ್ ನೀತಿ. ನೆಕ್ಸ್ಟ್ ಪ್ರಶ್ನೆ, ಕಲೆ ರಹಿತ ಉಕ್ಕು ಈ ಕೆಳಗಿನ ಯಾವುದನ್ನು ಹೊಂದಿರುತ್ತದೆ ಅಂತ ಕೊಟ್ಟಿದ್ದು ನೋಡಿ. ಇದು ಕ್ರೋಮಿಯಂ ಮತ್ತು ಕಾರ್ಬನ್ ಅನ್ನು ಒಳಗೊಂಡಿರುತ್ತೆ. ನೆಕ್ಸ್ಟ್ 12ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಲೋಹದ ಖನಿಜವಲ್ಲ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಜಿಪ್ಸಮ್. ಆದರೆ ಹೆಮಟೈಟ್, ಬಾಕ್ಸೈಟ್, ಲಿಮೋನೈಟ್ ಇವು ಲೋಹದ ಉಪದ್ರವಗಳಾಗಿವೆ. ನೆಕ್ಸ್ಟ್ ಅದೇ ರೀತಿಯಾಗಿ ಒಂದೇ ಅಣುಸೂತ್ರ ಹೊಂದಿದ್ದು ವಿಭಿನ್ನ ರಾಸಾಯನಿಕ ಸೂತ್ರವನ್ನು ಹೊಂದಿರುವ ಸಂಯುಕ್ತಗಳು ಐಸೋಮರ್ ಅಂತ ಕರೀತಾರೆ ನೋಡಿ. ನೆಕ್ಸ್ಟ್ ಪ್ರಶ್ನೆ, ವರಹ ಪರ್ವತ ಇದು ಚಿಕ್ಕಬಳ್ಳಾಪುರದಲ್ಲಿ ಕಂಡುಬರುತ್ತೆ. ಭೀಮಗಡ ರಾಷ್ಟ್ರೀಯ ಉದ್ಯಾನವನ ಆಪ್ಷನ್ 3 ಬೆಳಗಾವಿಯಲ್ಲಿ ಕಂಡುಬರುತ್ತೆ. ಲೂಸಿಂಗ್ಟನ್ ಜಲಪಾತ ಉತ್ತರ ಕನ್ನಡದಲ್ಲಿ ಕಂಡುಬರುತ್ತೆ ನೋಡಿ. ನೆಕ್ಸ್ಟು ಹಾಲಮ್ ಇದೊಂದು ಸಂಯುಕ್ತದ ರಾಸಾಯನಿಕ ಹೆಸರು ಪೊಟ್ಯಾಷಿಯಂ ಹಾಲಮ್ ಅಲ್ಯೂಮಿನಿಯಂ ಸಲ್ಫೇಟ್. ಓಕೆನಾ. ನೆಕ್ಸ್ಟ್ ಪ್ರಶ್ನೆ 16, ಉಷ್ಣಾಂಶದ ವಿಪರ್ಯಾಯ ಇದು ಟೆಂಪರೇಚರ್ ಇನ್ವರ್ಷನ್ ವಿದ್ಯಮಾನವು ವಾತಾವರಣದ ಯಾವ ಪದರದಲ್ಲಿ ಸಂಭವಿಸುತ್ತದೆ ಎಂದು ಕೊಟ್ಟಿದ್ದಾರೆ ನೋಡಿ. ಆಪ್ಷನ್ ಎ ಟ್ರೋಪೋಸ್ಫಿಯರ್ದಲ್ಲಿ ಕಂಡುಬರುತ್ತೆ. 17ನೇ ಪ್ರಶ್ನೆ, ಸಮಭಾಜಕ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತಗಳೆರಡು ಹಾದು ಹೋಗಿರುವ ಏಕೈಕ ರಾಷ್ಟ್ರ. ಆಪ್ಷನ್ ಎ ಬ್ರೆಜಿಲ್ ನೋಡಿ. ನೆಕ್ಸ್ಟ್ ಪ್ರಶ್ನೆ, ಪೆನ್ಸಿಲ್ಗಳಲ್ಲಿ ಕಂಡುಬರುವ HB ಅಕ್ಷರವು ಏನನ್ನು ಸೂಚಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂಥ ಆನ್ಸರ್ ಆಡ್ ಬ್ಲಾಕ್ ಅಂತೇಳಿ ರೈಟ್ ಆನ್ಸರ್. 19ನೇ ಪ್ರಶ್ನೆ, ಕರ್ನಾಟಕದ ಹೈಕೋರ್ಟಿನ ಮೊದಲ ಮುಖ್ಯ ನ್ಯಾಯಾಧೀಶರು ಆರ್ ವೆಂಕಟರಾಮಯ್ಯ ನೋಡಿ. ಮೈಸೂರಿನಲ್ಲಿ ರೇಷ್ಮೆ ಕೈಗಾರಿಕೆಯನ್ನು ಯಾವಾಗ ಆರಂಭಿಸಿದರು? 1932ರಲ್ಲಿ. ಭದ್ರಾ ಕೈಗಾರಿಕೆ ಕೂಡ ಅವಾಗೆ ಸ್ಥಾಪನೆ ಆಗುತ್ತೆ ನೋಡಿ. ವಿಶ್ವೇಶ್ವರಯ್ಯನವರು ಸ್ಥಾಪನೆ ಮಾಡ್ತಾರೆ. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ, ಅಂಟಾರ್ಟಿಕ್ದ ಅತಿ ಒಂದು ಎತ್ತರದ ಶಿಖರ ವಿನ್ಸ್ ಆಫ್ ಮ್ಯಾಸಿಫ್ ನೋಡಿ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಸಂಸ್ಥೆಯ ಲಾಭವನ್ನು ಸಮಾನವಾಗಿ ಹಂಚಿಕೊಳ್ಳುವ ಷೇರುದಾರರನ್ನು ಈಕ್ವಿಟಿ ಷೇರುದಾರರು ಅಂತೇಳಿ ಕರೀತಾರೆ ನೋಡಿ. ನೆಕ್ಸ್ಟು 23ನೇ ಪ್ರಶ್ನೆ, ಸ್ಫಟಿಕದ ರಾಸಾಯನಿಕ ಹೆಸರು ಸೋಡಿಯಂ ಸಿಲಿಕೇಟ್. ನೆಕ್ಸ್ಟ್ ಪ್ರಶ್ನೆ, ಪ್ಲಾಂಕ್ಟನ್ಸ್ಗಳು ಇವು ಯಾವಕ್ಕೆ ಸಂಬಂಧಿಸಿದ ಕೊಟ್ಟಿದ್ದಾರೆ. ನೀರಿನ ಮೇಲೆ ತೇಲುವಂಥ ಜೀವಿಗಳನ್ನು
ಪ್ಲಾಂಕ್ಟನ್ಸ್ಗಳು ಎಂದು ಕರೆಯುತ್ತಾರೆ ನೋಡಿ. 25ನೇ ಪ್ರಶ್ನೆ, ಪರ್ಷಿಯಾದ ಪ್ರಸಿದ್ಧ ನವರೋಜ್ ಈ ಒಂದು ಹಬ್ಬವನ್ನು ಆಚರಣೆಗೆ ತಂದ ದೆಹಲಿ ಸುಲ್ತಾನ. ಆಪ್ಷನ್ ಡಿ ಬಲ್ಬನ್ ನೋಡಿ. ನೆಕ್ಸ್ಟ್ 26ನೇ ಪ್ರಶ್ನೆ, ಯಾವ ಚಳವಳಿಯ ಸಂದರ್ಭದಲ್ಲಿ ರಾಷ್ಟ್ರೀಯ ಶಿಕ್ಷಣ ಪರಿಕಲ್ಪನೆ ರೂಪಿಸಲ್ಪಟ್ಟಿತು? ಇದು ಸ್ವದೇಶಿ ನೋಡಿ. ನೆಕ್ಸ್ಟ್ ಅದೇ ರೀತಿಯಾಗಿ 27ನೇ ಪ್ರಶ್ನೆ, ಕೆಳಗಿನ ಘಟನೆಗಳಲ್ಲಿ ಕೊನೆಯದಾಗಿ ಸಂಭವಿಸಿದ್ದು ಯಾವುದು ಅಂತ ಕೊಟ್ಟಿದ್ದಾರೆ? ಕ್ಯಾಬಿನೆಟ್ ಮಿಷನ್. ಇದು ಕ್ರಿಪ್ಸ್ ಆಯೋಗ, ಸಿಮ್ಲಾ ಸಮಾವೇಶ, ನೌಕಾದಂಗೆಯ ನಂತರ ಕ್ಯಾಬಿನೆಟ್ ಮಿಷನ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಒಂದಿಷ್ಟು ಬರೀ ಕೊಟ್ಟಿದ್ದಾರೆ ನೋಡಿ. ಒಂದಿಷ್ಟು ಬರೀ ಕೊಟ್ಟಿದ್ದಾರೆ, ಇದಕ್ಕೆ ರೈಟ್ ಆನ್ಸರ್ ನೋಡೋಣ. ಮುಂಬೈ, ಇದು ಆಪ್ಷನ್ 5 ಸೆನ್ಸೆಕ್ಸ್ನಲ್ಲಿ ಇರತಕ್ಕಂಥದ್ದು. ಅದೇ ರೀತಿಯಾಗಿ ಫ್ರಾಂಕ್ ಫರ್ಟ್, ಇದು ಆಪ್ಷನ್ 3 ಮಿಡ್ ಡಾಕ್ಸ್ದಲ್ಲಿ ಇದೆ ನೋಡಿ. ಅದೇ ರೀತಿಯಾಗಿ ಟೋಕಿಯೋ, ಇದು ನಿಕ್ಕಿಯಲ್ಲಿದೆ. ನ್ಯೂಯಾರ್ಕ್, ಇದು ಆಪ್ಷನ್ 4 ಡೌ ಜೋನ್ಸ್. ಈ 29ನೇ ಪ್ರಶ್ನೆ, ಮುಸ್ಲಿಂ ಲೀಗ್ನಿಂದ ಕರೆಯಲ್ಪಟ್ಟ ನೇರ ಕಾರ್ಯಾಚರಣೆ ದಿನದ ಫಲವಾಗಿ ನಡೆದ ಘೋರ ಕೋಮು ಗಲಭೆ ಎಲ್ಲಿ ನಡೆಯಿತು ಅಂತ ಕೊಟ್ಟಿದ್ದಾರೆ? ಆಪ್ಷನ್ ಸಿ ಕಲ್ಕತ್ತಾದಲ್ಲಿ ನಡೆದಿದೆ ನೋಡಿ. 30, ರಬ್ಬರ್ ಈ ಕೆಳಗಿನ ಯಾವ ರೀತಿಯ ಒಂದು ಸಸ್ಯವರ್ಗಕ್ಕೆ ಸೇರಿದೆ? ಉಷ್ಣವಲಯದ ನಿತ್ಯ ಋತುವರ್ಣ. ಕಲ್ಲಿನ ಮೇಲ್ಮುಖ ಮಡಿಕೆಯು ಆ್ಯಂಟಿಕ್ಲೈನ್ ಆಗಿರ್ತಕ್ಕಂಥದ್ದು ನೋಡಿ. ನೆಕ್ಸ್ಟು, ಪಂಚ ಪ್ರಧಾನ ಎಂಬ ಮಂತ್ರಿಮಂಡಲ ಯಾರ ಆಳ್ವಿಕೆಯಲ್ಲಿತ್ತು? ಹೊಯ್ಸಳರ ಆಳ್ವಿಕೆಯಲ್ಲಿತ್ತು ನೋಡಿ. ನೆಕ್ಸ್ಟು, ಡಾಪ್ಲರ್ ನಿಯಮದ ಅನ್ವಯಗಳು ಯಾವಕ್ಕೆ ಸಂಬಂಧಪಡ್ತವೆ ಅಂತ ಕೊಟ್ಟಿದ್ದಾರೆ? ಗ್ಯಾಲಕ್ಸಿ ಗ್ರಹಗಳ ವೇಗ ಪತ್ತೆ ಹಚ್ಚಲು, ಕೃತಕ ಉಪಗ್ರಹಗಳ ಒಂದು ಪಥವನ್ನು ಪತ್ತೆ ಹಚ್ಚಲು, ಅದೇ ರೀತಿಯಾಗಿ ಆಪ್ಷನ್ 3 ಸಬ್ಮೆರಿನ್ಗಳ ವೇಗವನ್ನು ಕಂಡುಹಿಡಿಯಲು. ಶಬ್ದದ ಕುರಿತು ಹೇಳಿಕೆಗಳು ಕೊಟ್ಟಿದ್ದಾರೆ. ಶಬ್ದದ ಅಲೆಗಳು ಉದ್ದ ಅಲೆಗಳಾಗಿವೆ ಮತ್ತು ಶಬ್ದವು ನಿರ್ವಾತದಲ್ಲಿ ಕೇಳಿಸುವುದಿಲ್ಲ. ಎರಡೂ ಕೂಡ ರೈಟ್ ಆನ್ಸರ್. ಕೊಳದಲ್ಲಿರುವ ಮೀನು ದಡದಲ್ಲಿರುವ ವ್ಯಕ್ತಿಗೆ ಹತ್ತಿರದಲ್ಲಿರುವಂತೆ, ಅದೇ ರೀತಿ ಮೀನಿಗೆ ಆ ವ್ಯಕ್ತಿ ದೂರದಲ್ಲಿರುವಂತೆ ಭಾಸವಾಗಲು ಕಾರಣ ಬೆಳಕಿನ ಪ್ರತಿಫಲನ. ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, ವಿದ್ಯುದಾವೇಶಗಳ ಆಕರ್ಷಣೆ ಮತ್ತು ವಿಕರ್ಷಣೆಗಳ ನಿಯಮವನ್ನು ಕಂಡುಹಿಡಿದ ವಿಜ್ಞಾನಿ ಕೂಲಂಬ್ ನೋಡಿ. 37ನೇ ಪ್ರಶ್ನೆ, ಸ್ಪ್ರಿಂಗನ್ನು ಉಕ್ಕಿನಿಂದ ಮಾಡಲಾಗುತ್ತದೆಯೇ ವಿನಃ ತಾಮ್ರದಿಂದಲ್ಲ? ಇದಕ್ಕೆ ರೈಟ್ ಆನ್ಸರ್. ಉಕ್ಕಿನ ಸ್ಥಿತಿಸ್ಥಾಪಕತೆಯು ತಾಮ್ರಕ್ಕಿಂತ ಹೆಚ್ಚಾಗಿರುತ್ತೆ ನೋಡಿ. ನೆಕ್ಸ್ಟು, 1833 ಚಾರ್ಟರ್ ಕಾಯ್ದೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪಾಯಿಂಟ್ಸ್ ನೋಡಿ. ನಾಗರಿಕ ಸೇವಾ ವರ್ಗದ ಸದಸ್ಯರ ಆಯ್ಕೆಗೆ ಮುಕ್ತ ಸ್ಪರ್ಧಾತ್ಮಕ ವ್ಯವಸ್ಥೆ ಜಾರಿಗೆ ತರಲು ಯತ್ನಿಸಿತು. ಎರಡನೇದಾಗಿ, ಈ ಕಾಯ್ದೆಯಡಿ ರೂಪಿಸಲ್ಪಟ್ಟ ಕಾನೂನುಗಳನ್ನು ಕಾಯ್ದೆ ಏನಾಗಿಸಲಾಯಿತು? ಆಪ್ಷನ್ 3 ಗವರ್ನರ್ ಜನರಲ್ನ ಕಾರ್ಯಕಾರಿ ಮಂಡಳಿ ಕಾನೂನು ಸದಸ್ಯನ ನೇಮಕವಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ಪರಿಶಿಷ್ಟ ಜಾತಿ ಮತ್ತು ವರ್ಗಗಳಿಗಾಗಿ ಒದಗಿಸಲಾಗಿರುವಂತಹ ರಕ್ಷಣೋಪಾಯಗಳ ತನಿಖೆ ವಿಚಾರಣೆ ನಡೆಸಲು ರಾಷ್ಟ್ರಪತಿಗಳು ಯಾವ ಒಂದು ವಿಧಿಯಡಿ ಒಬ್ಬ ವಿಶೇಷ ಅಧಿಕಾರಿ ನೇಮಿಸುತ್ತಾರೆ ನೋಡಿ? 338ನೇ ವಿಧಿ. ನೆಕ್ಸ್ಟ್ 40ನೇ ಪ್ರಶ್ನೆ, ಅಧಿಕಾರಾವಧಿಯಲ್ಲಿ ಯಾವುದೇ ಕ್ರಿಮಿನಲ್ ಮೊಕದ್ದಮೆ ಹೂಡುವಂತಿಲ್ಲ. ರಾಷ್ಟ್ರಪತಿ ಬಗ್ಗೆ ಇದು ಸರಿಯಾಗಿದೆ. ಅದೇ ರೀತಿಯಾಗಿ ಆಪ್ಷನ್ 2 2 ತಿಂಗಳ ನೋಟಿಸ್ ನಂತರ ವೈಯಕ್ತಿಕ ಕಾರ್ಯಕ್ಕೆ ಸಂಬಂಧಿಸಿದಂತೆ ಸಿವಿಲ್ ಮೊಕದ್ದಮೆಯನ್ನು ಹೂಡಬಹುದು. 1 ಮತ್ತು 2 ಕೂಡ ಸರಿಯಾಗಿದೆ ನೋಡಿ, ರಾಷ್ಟ್ರಪತಿಗೆ ಸಂಬಂಧಪಟ್ಟಂತೆ. 41, ರಾಜ್ಯಪಾಲರು ಈ ರಾಜ್ಯ ಶಾಸನಗಳ ಮೇಲೆ ಕೆಳಗಿನ ವೀಟೋ ಅಧಿಕಾರವನ್ನು ಚಲಾಯಿಸಬಹುದು. ಮೇಲೆಲ್ಲವೂ ಅಬ್ಸಲ್ಯೂಟ್ ವೀಟೋ, ಸಸ್ಪೆನ್ಸಿವ್ ವೀಟೋ, ಪಾಕೆಟ್ ವೀಟೋ. ಮೊದಲ ಬಾರಿಗೆ ಬ್ಯಾಂಕ್ ರಾಷ್ಟ್ರೀಕರಣವಾದಾಗ ಅಸ್ತಿತ್ವದಲ್ಲಿರುವ ಯೋಜನೆ 3ನೇ ಪಂಚವಾರ್ಷಿಕ ಯೋಜನೆ ನೋಡಿ. 2011ರ ಜನಗಣತಿಯ ಅಂಕಿಅಂಶಗಳ ಪ್ರಕಾರ 0 ರಿಂದ 6 ವರ್ಷದ ಮಕ್ಕಳ ಶೇಕಡಾವಾರು ಪ್ರಮಾಣ 13.21% ಇದೆ ನೋಡಿ. ಸಂವಿಧಾನ ತಿದ್ದುಪಡಿಯನ್ನು ಇದನ್ನು ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ನೋಡಿ. ನೆಕ್ಸ್ಟ್ ಅದೇ ರೀತಿಯಾಗಿ ಲೋಕಸಭೆಯಲ್ಲಿ ಶೂನ್ಯ ವೇಳೆಯು ನಿಶ್ಚಿತ ಅವಧಿಯಲ್ಲ. ಓಕೆನಾ. 73ರ ತಿದ್ದುಪಡಿ, ಇದು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ಮೊದಲ ರಾಜ್ಯ ಮಧ್ಯಪ್ರದೇಶ ನೋಡಿ. 47ನೇ ಪ್ರಶ್ನೆ, ಸಂಪ್ರದಾಯದಂತೆ ವಿರೋಧ ಪಕ್ಷದ ಸದಸ್ಯರು ಅಧ್ಯಕ್ಷರಾಗಿರುವ ಸಂಸತ್ತಿನ ಸದನ ಸಮಿತಿ ಯಾವುದು? ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ. ಬಡತನ ರೇಖೆ, ಇದು ಲಕಡ್ವಾಲ್ ಸಮಿತಿ ಸಂಬಂಧಪಟ್ಟಿರ್ತಕ್ಕಂಥದ್ದು ನೋಡಿ. ನೆಕ್ಸ್ಟ್ 49ನೇ ಪ್ರಶ್ನೆ, ಭಾರತದಲ್ಲಿ ಸೇವಾ ತೆರಿಗೆ, ಇದು 1994ರಲ್ಲಿ ಜಾರಿಗೆ ಬಂದಿರತಕ್ಕಂಥದ್ದು, ಸರ್ವಿಸ್ ಟ್ಯಾಕ್ಸ್. ನೆಕ್ಸ್ಟ್ 50ನೇ ಪ್ರಶ್ನೆ, ಪಿಗ್ಮಿ ಯೋಜನೆ ಆರಂಭಿಸಿದ ಮೊದಲ ಬ್ಯಾಂಕ್ ಯಾವುದು? ಸಿಂಡಿಕೇಟ್ ಬ್ಯಾಂಕ್. ವೆರಿ ಇಂಪಾರ್ಟೆಂಟ್. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದರೆ ನಿಮ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.